₹5 ದುಡ್ಡಿಲ್ಲ ಇವ್ರ ಯೋಗ್ಯತೆಗೆ. ಗ್ರೇಟರ್ ಬೆಂಗಳೂರು ಅಂತೆ, ಗ್ರೇಟರ್ ಬೆಂಗಳೂರಿಗೆ ಅದಕ್ಕೊಂದು ಕಮಿಟಿ ಬೇರೆ ಮಾಡ್ಕೊಂಡವ್ರೆ. ₹5 ಇಟ್ಟಿಲ್ಲ ಅಲ್ಲಿ. ಈಗ ಜಾಯಿಂಟ್ ವೆಂಚರ್ ಮುಖಾಂತರ ಈ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರಂತೀಗ. ನಾಚಿಕೆ ಆಗಬೇಕು ನಿಮಗೆ. ಇನ್ನು ಅದೆಂಥದ್ದು ನೆನ್ನೆ ಹೇಳೋರೆ, ಬೆಂಗಳೂರು ಮೈಸೂರು ಮಧ್ಯೆ ನೈಸ್ ರಸ್ತೆ ಅಗತ್ಯ. ಇವರೇ ಪಾರ್ಟ್ನರ್ ಇದಕ್ಕೆ. ಇಲ್ಲ ಟೇಕ್ ಓವರ್ ಮಾಡೋರೇನೋ ಗೊತ್ತಿಲ್ಲ. ಈಗ ದುಡ್ಡು ಯಥೇಚ್ಛವಾಗಿ ಬರ್ತಾ ಇದೆಯಲ್ಲ, ನೈಸ್ ತನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೀವು ಇವರೇ ಇದ್ರಲ್ಲಪ್ಪ. ಅದು ಎಂಥದ್ದು ಸರ್, PMI-CPA ಅಂತ ಹೇಳಿ ಮಾಡ್ಕೊಂಡು ಭಾಳ ಪ್ಲ್ಯಾನಿಂಗ್ ಅಥಾರಿಟಿ ಇವರೇ ಚೇರ್ಮನ್ ಇದ್ರಲ್ಲ. ಇವರೇ ಚೇರ್ಮನ್ರಾಗ SM ಕೃಷ್ಣ ಕಾಲದಲ್ಲಿ. ನಿಮ್ಮನ್ನ ಯಾರು ಹಿಡ್ಕೊಂಡಿದ್ದಾರೆ ನೈಸ್ ರಸ್ತೆ ಕಂಪ್ಲೀಟ್ ಮಾಡಬೇಡಿ ಅಂತ? ಬೆಂಗಳೂರಿನ ಸುತ್ತಮುತ್ತ ಗಿರಿಕಿ ಹೊಡ್ಕೊಂಡು 30 ವರ್ಷ ಆಯ್ತಾ ಬಂತು. ಈಗ ನೈಸ್ ರಸ್ತೆ ಅಗತ್ಯ ಅಂತ ಇಲ್ಲಿ ಹೇಳ್ತಾ ಇದ್ದೀರಿ. ಕೊಡಪ್ಪ ಇಲ್ಲಿ, ಇದೇನಿದು? ಯಾರು ಕೊಟ್ಟೆ ವರದಿ ಇದು? ಅದೇನೋ ದೇವೇಗೌಡರ ಕುಟುಂಬದ ಕಾರಣಕ್ಕೆ ನೈಸ್ ರಸ್ತೆ ಆಗಲಿಲ್ಲವಂತೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಭಿಮತ. ಇಲ್ಲೇನು ಇದು ಯಾರು ಕೊಟ್ಟಿರೋ ವರದಿ ಇದು? DK ಶಿವಕುಮಾರ್, ನಿಮ್ಮ ಕಾನೂನು ಸಚಿವ ಹಿಂದೆ ಇದ್ದಂಥವರು. ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ರಚನೆಯಾದಂಥ ನಿಮ್ಮ ಸದನ ಸಮಿತಿ ಈ ನೈಸ್ ರಸ್ತೆ ಬಗ್ಗೆ ಏನು ಕೊಟ್ಟಿದ್ದಾರೆ ವರದಿ? ತಗೊಂಡೋಗಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ದೀರಲ್ಲ. ಈಗ ನೈಸ್ ರಸ್ತೆ ಮಾಡ್ತೀರಾ? ಆ ರೈತರು ಹೊಟ್ಟೆ ಮೇಲೆ ಹೊಡೆದು ಎಷ್ಟೆಷ್ಟು ಕುಟುಂಬ ನಿರ್ನಾಮ ಮಾಡಿದ್ದೀರಿ. ನೀವು ಮಾಡಿದ ಸಾಧನೆ ಯಾವುದೋ ಶೋಭಾ ಡೆವಲಪರ್ಸು ಉದ್ದಕ್ಕೆ ನೋಡಿದೆ ಅಲ್ಲಿ ನಮ್ಮ ಹೊಸಕೆರೆ ಹಳ್ಳಿ ಆ ಟೋಲ್ ಗೇಟ್ ಮುಂದೆ ಶೋಭಾ ಡೆವಲಪರ್ಸ್. ಯಾರ್ಯಾರ ಹೆಸರು ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ? ಆ ನೈಸ್ ಕಂಪ್ನಿಯವನ ಕೈನಲ್ಲಿ NOC ತಗೊಂಡ್ರಿ, KDPಯಿಂದ ಡಿನೋಟಿಫಿಕೇಷನ್ ಮಾಡಿಸಿದ್ದೀರಿ. ರೈತನೇ ಡಿನೋಟಿಫೈ ಮಾಡಿದ್ದೀರಾ? ಅಲ್ಲಿ ಕಟ್ಟಿದ್ರಲ್ಲ, ಅಲ್ಲಿ ಬಿಲ್ಡಿಂಗ್ ಇನ್ನೂ ನಡೀತಾವೆ ಈಗಲೂ. ಇದಕ್ಕೆ ಬೇಕಾ ನಿಮಗೆ ನೈಸ್ ರಸ್ತೆ? ಇದು 30 ವರ್ಷ ಈಗ ಜ್ಞಾನೋದಯ ಆಗಿದೆಯಾ ನಿಮಗೆ ನೈಸ್ ರಸ್ತೆ ಬಗ್ಗೆ? ದೇವೇಗೌಡರ ಕುಟುಂಬ ಮಾಡೋಕ್ಕೆ ಬಿಡಲಿಲ್ಲ. ಹಿಡ್ಕೊಂಡಿದ್ದಾರೆ ಯಾರು ನಿಮ್ಮನ್ನೇ BMI-CPAಗೆ ಚೇರ್ಮನ್ ಮಾಡಿದ್ರಲ್ಲ. ಏನೇನು ಮಾಡಿದ್ದೀರಿ ಅಲ್ಲಿ? ಯಾವ ಥರ ಲೂಟಿ ಮಾಡಿದ್ದೀರಿ? ದುಡ್ಡಿದೆ ಅಂತ ಹೇಳಿ ಯಾರನ್ನ ಬೇಕಾದ್ರೂ ಖರೀದಿ ಮಾಡ್ತೀರಿ. ಅಧಿಕಾರ ದುರುಪಯೋಗ, ದುಡ್ಡು. ಈಗ ಪಾಪ ನೈಸ್ ರಸ್ತೆ ಬೇಕಂತದ್ದು ಈಗ ಮಾಡಿರೋ ರಸ್ತೆ ಕ್ವಾಲಿಟಿ ಇಲ್ವಂತೆ. ಅದಕ್ಕೆ ಇವ್ರು ಮಾಡ್ತಾರಂತ ಈಗ ಕ್ವಾಲಿಟಿಯ ಹೊಸ ರಸ್ತೆ ಮಾಡಿ ನೈಸ್ದೀಗ. ಚರ್ಚೆ ಮಾಡೋಣಂತೆ, ಎಲ್ಲೂ ಹೋಗಲ್ಲ. ಇಲ್ಲಿ ಜಯಚಂದ್ರ ಅವ್ರು ರಿಪೋರ್ಟ್ ಕೊಟ್ಟು ಅವ್ರಿಗೆ ಲೈಫಿಗೆ ಥ್ರೆಟ್ ಮಾಡಿದ್ರು. ಪತ್ರಿಕೆಯಲ್ಲಿ ಅವರೇ ಒಂದು ಸಲ ಹೇಳಿದ್ರು. ಇದಕ್ಕೆಲ್ಲ ಏನಿದೆ ವ್ಯಾಲ್ಯೂ ಇದಕ್ಕೆ, ಈ ಸದನ ಸಮಿತಿ ರಿಪೋರ್ಟ್ಗಳಿಗೆ? ಇವತ್ತವರೆಗೆ ಏನು ಆ್ಯಕ್ಷನ್ ಇಲ್ಲ. CBI ಕೊಡಬೇಕು ಅಂತ ಜಯಚಂದ್ರ ಅವರು ಹೇಳ್ತಾರೆ. ಈ ರಸ್ತೆ ಸ್ಕ್ರ್ಯಾಪ್ ಮಾಡಬೇಕು ಅಂತ ಹೇಳ್ತಾರೆ. ಈ ಪ್ರಾಜೆಕ್ಟ್ನ ರೆಕಮೆಂಡ್ ಮಾಡ್ತಾರೆ. ಜಾಣಕಿವುಡು ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ. ಇದಕ್ಕೆ ದೇವೇಗೌಡರು ಕಾರಣವಂತೆ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.